ಉಜ್ವಲ ಭವಿಷ್ಯಕ್ಕೆ ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಅಗತ್ಯ. ಡಾಕ್ಟರ್ ಜಾವೇದ್ ಜಮಾದಾರ್, ವಿಜಯಪುರ. ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿನಿಯರಿಗೆ ಉತ್ತಮ ಸಂಸ್ಕಾರ ನೀಡುವುದು ಅಗತ್ಯ. ಇದುವೇ ಉಜ್ವಲ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗುತ್ತದೆ. ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿದರೆ ಅವರ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸ್ವಚ್ಛ ಪರಿಸರ, ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಆರೋಗ್ಯ ಈ ಮೂರು ಅಂಶಗಳು ದೊರೆತಾಗ ಮಾತ್ರ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಎಂದು ಲಾಡ್ಲಿ ಫೌಂಡೇಶನ್ನ ಸಲಹೆಗಾರ ಡಾಕ್ಟರ್ ಜಾವೇದ್ ಜಮಾದಾರ್ ಹೇಳಿದರು. ನಗರದ ಜೋರಾಪುರ ಪೇಟದಲ್ಲಿರುವ ನಮ್ಮ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಸಂಖ್ಯೆ 7ರಲ್ಲಿ ಲಾಡ್ಲಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿನಿಯರಿಗೆ ಶೈಕ್ಷಣಿಕ ಕಿಟ್ಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲಾಡ್ಲಿ ಫೌಂಡೇಶನ್ ವತಿಯಿಂದ ವಿಜಯಪುರ ಜಿಲ್ಲೆಯ 21 ಸರ್ಕಾರಿ ಶಾಲೆಗಳಲ್ಲಿ ಅತ್ಯಾಧುನಿಕ ಶೌಚಾಲಯಗಳ ನಿರ್ಮಾಣ, ವಿದ್ಯಾರ್ಥಿನಿಯರಿಗೆ 1 ವರ್ಷದವರೆಗೆ ಉಚಿತ ಸ್ಯಾನಿಟರಿ ಪ್ಯಾಡ್ಗಳ ವಿತರಣೆ ಹಾಗೂ 5,000 ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಬ್ಯಾಗ್ಗಳ ವಿತರಣೆ ಸೇರಿದಂತೆ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಿಗೆ ಆಕರ್ಷಕ ಶಾಲಾ ಬ್ಯಾಗ್ಗಳೊಂದಿಗೆ ವಿವಿಧ ಶೈಕ್ಷಣಿಕ ಸಾಮಗ್ರಿಗಳ ಕಿಟ್ಗಳನ್ನು ವಿತರಿಸಲಾಯಿತು. ಹೊಸ ಶಾಲಾ ಬ್ಯಾಗ್ಗಳನ್ನು ಪಡೆದ ವಿದ್ಯಾರ್ಥಿನಿಯರು ಸಂತಸ ವ್ಯಕ್ತಪಡಿಸಿದರು. ಸಾಮಾಜಿಕ ಕಾರ್ಯಕರ್ತ ದೀಪಕ ಶಿಂತ್ರೆ ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಪಡೆಯಲು ಅಗತ್ಯ ಸೌಲಭ್ಯಗಳನ್ನು ಒದಗಿಸಿದರೆ ಅವರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸು ಸಾಧಿಸಬಲ್ಲರು. ವಿದ್ಯಾರ್ಥಿನಿಯರ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಲಾಡ್ಲಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿರುವ ಸಾಮಾಜಿಕ ಕಾರ್ಯಗಳು ಶ್ಲಾಘನೀಯವಾಗಿವೆ ಎಂದು ಹೇಳಿದರು. ಶಾಲೆಯ ಮುಖ್ಯೋಪಾಧ್ಯಾಯ ಅಜೀಜ್ ಅರಳಿಮಟ್ಟಿ ಸ್ವಾಗತಿಸಿದರು. ಎಸ್ಡಿಎಂಸಿ ಅಧ್ಯಕ್ಷೆ ರೇಖಾ ಎಸ್ ಕುದರಿ, ಶಿಕ್ಷಕ ವೃಂದ, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಯೋಜನೆ ನಾವು ಏನಾದರೂ ಕೈಗೊಂಡ್ರೆ ಖಂಡಿತವಾಗಿ ಈ ಶಾಲೆಗೆ ನಾವು ಒಂದು ಯಾವುದಾದ್ರೂ ಉತ್ತಮವಾದಂಥ ಒಂದು ಇದು ಹಾಕಿ ನಾವು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದೇ ರೀತಿ ನಮ್ಮ ಈ ಸರ್ ಹೇಳಿದರು, ಮಕ್ಕಳಿಗೆ ಆಟದ ಸಾಮಾನು ಬೇಕಂತ. ನಾನು ಅಕ್ಟೋಬರ್ನಲ್ಲಿ ನಿಮಗೆ ಏನು ಬೇಕು ಅವು ಎಲ್ಲ ಮಕ್ಕಳಿಗೆ ಒಂದು ಪೂರ್ತಿ ಒಂದು ಆಟದ ಸಾಮಾನು ಕಿಟ್ಟನ್ನು ನಾವು ವಾಲಿಬಾಲ್ ಆಗಲಿ, ಫುಟ್ಬಾಲ್ ಆಗಲಿ, ಬಾಸ್ಕೆಟ್ಬಾಲ್ ಆಗಲಿ, ಲಗೋರಿ ಮಕ್ಕಳು ಏನೇನು ಆಡ್ತಾವಲ್ಲ, ಅಕ್ಟೋಬರ್ದಲ್ಲಿ ಸುಮಾರು ನಿಮಗೆ ಒಂದು 10,000 ರೂಪಾಯಿ, 5ರಿಂದ 10,000 ರೂಪಾಯಿ ಒಂದು ಕಿಟ್ ನಿಮಗೆ ನಮ್ಮ ಫೌಂಡೇಶನ್ ಪರವಾಗಿ ನಿಮಗೆ ನಾವು ನೀಡ್ತೀವಿ. ಅದ್ರ ಜೊತೆಗೆ ನಾವು ಸುಮಾರು ಜಿಲ್ಲೆಯಲ್ಲಿ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ವಿಸಿಟ್ ಮಾಡಿದ್ದೇವೆ. ಯಾಕಂದ್ರೆ ನಮ್ಮ ಫೋಕಸ್ ಸರ್ಕಾರಿ ಶಾಲೆಗಳಿಗೆ ನಾವು ಅಡಾಪ್ಟ್ ಮಾಡಿದ್ದೀವಿ. ಪ್ರೈವೇಟ್ ಶಾಲೆಯಲ್ಲಿ ಎಲ್ಲ ರೀತಿಯ ಅನುದಾನ ಬರ್ತದೆ, ಅಲ್ಲಿ ಸಬಲರು ಇರ್ತಾರೆ. ಸರ್ಕಾರಿ ಶಾಲೆಗೆ ನಮ್ಮ ಯೋಜನೆಗಳನ್ನು ಹೆಚ್ಚಾಗಿ ಇದು ಮಾಡಬೇಕಂತ ನಾವು ಸುಮಾರು ಎಲ್ಲ ತಾಲೂಕಿನ ಶಾಲೆಯಲ್ಲಿ ಹಾಗೂ ನಗರದ ಎಲ್ಲ ಶಾಲೆಯಲ್ಲಿ ನೋಡಿದಾಗ ಇಲ್ಲಿ ನನಗೆ ಬಂದಾಗ ಭಾಳ ಒಂದು ಸ್ವಲ್ಪ ಸಂತೋಷ ಆಯಿತು. ಇಲ್ಲಿ ಬಂದಾಗ ಯಾವುದೇ ಟ್ಯಾಲೆಂಟ್ ಸ್ಕೂಲ್ ಅದ ಏನಂತ ನನಗೆ ಆ ರೀತಿ ಒಂದು ಇದು ಬಂತು. ಫ್ಲ್ಯಾಟ್ಸ್ ಆಗಲಿ, ಇದು ಏನಾಗಿದೆ ಕ್ಲೀನಿನೆಸ್ ಆಗಲಿ, ಬಿಲ್ಡಿಂಗ್ ಇದು ಆಗಲಿ, ಕಲರ್ ಆಗಲಿ, ಭಾಳ ಒಂದು ಡಿಸಿಪ್ಲಿನ್ ಆಗಿ ನೀವು ಇಟ್ಟಿದ್ದೀರಿ. ಶಿಕ್ಷಕರ ಮೇಲೆ, ಮುಖ್ಯಾಧ್ಯಾಪಕರ ಮೇಲೆ ಸಾಕಷ್ಟು ಜವಾಬ್ದಾರಿ ಅದ. ನೀವು ಎಲ್ಲರೂ ಇಲ್ಲಿದ್ದವರು ಭಾಳ ಸಮರ್ಪಕವಾಗಿ ನಿಮ್ಮ ಜವಾಬ್ದಾರಿಯನ್ನು ಇದು ಮಾಡಿದ್ದೀರಿ. ಅದೇ ಎಲ್ಲರೂ ಕೂಡ ಒಟ್ಟಿನ ಒಬ್ಬ ಮುಖ್ಯಸ್ಥರದ ಹೆಚ್ಚಿಗೆ ಇರ್ತದೆ, ಅದ್ರ ಜೊತೆಗೆ ಟೀಮ್ ಇದ್ದವ್ರದ್ದು ಇದು ಇರ್ತದೆ. ಹೀಗಾಗಿ ಮುಖ್ಯಸ್ಥ ಯಾವಾಗಲೂ ಒಂದು ಇದು ಇರಬೇಕು, ಇಚ್ಛಾಶಕ್ತಿ ಉಳ್ಳವ್ರು ಇರಬೇಕು. ಅಂದಾಗ ಇವೆಲ್ಲ ಆಗಲಿಕ್ಕೆ ಸಾಧ್ಯ ಅದ. ನಾ ಹಳ್ಳಿಮಟ್ಟಿಯವರಿಗೆ, ನಾ ಬಿಜಾಪುರ ನಗರದ ಜನತೆ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇಂಥ ಅಚ್ಚುಕಟ್ಟಾಗಿ ಇದು ಮಾಡ್ಯಾರಂದ್ರೆ ಇಂಥ ಮಾದರಿ ಶಾಲೆ ನಾನು ಬಿಜಾಪುರ ನೋಡೇ ಇಲ್ಲ. ಬಹಳಷ್ಟು ಸ್ಕೂಲ್ನಲ್ಲಿ ನಾನು ಇವತ್ತು ವಿಸಿಟ್ ಮಾಡಿದ್ದೀನಿ. ಎರಡನೇದೇನಂದ್ರೆ ನಾವು ಬೇರೆ ಕಡೆ ನೋಡ್ತೀವಿ, ಕೇವಲ ಮಕ್ಕಳಿಗೆ ನಾವು ಎಜುಕೇಷನ್ ನೀಡೋದು, ಸುಮ್ಮ ಹೋಗೋದು ಬರೋದು, ಈ ರೀತಿ ಶಿಕ್ಷಕರ ಮನೋಭಾವ ಅದ. ಅದರ ಇಚ್ಛೆಯಿಂದ ಇದು ಶಾಲೆ ನಮ್ಮದು, ಸರ್ಕಾರ ಅಂತ ನಾವು ಭಾವನೆ ಮಾಡಬಾರ್ದು. ಅನೇಕ ಜನರುಗಳು ದಾನಿಗಳು ಅದಾರೆ. ಈಗ ನಿಮ್ಗೊಂದು ಫಿಲ್ಟರ್ ಆಗಲಿ, ಏನಾಗಲಿ, ನಾ ಹೇಳ್ತೀನಿ ಕೆಲವೊಂದು ಮಂದಿಗೆ ಈಗ ಕುಡಿಯುವ ನೀರಿನ ವ್ಯವಸ್ಥೆ ಅದು ಆಗಲಿ, ಈ ರೀತಿ ದಾನಿಗಳು ಸಮಾಜದಲ್ಲಿ ಅದಾರೆ ಅಂತ ತಗೊಂಡು ಇನ್ನೂ ನಾವು ಅನೇಕ ಮೂಲಭೂತ ಸೌಕರ್ಯಗಳನ್ನು ಮಕ್ಕಳಿಗೆ ನಾವು ಕೊಡಿಸಬೇಕು, ಉತ್ತಮ ಶಿಕ್ಷಣ ನೀಡಬೇಕು. ಯಾಕಂದ್ರೆ ಸಮಾಜದಲ್ಲಿ ಅದ ಈಗ ಸರ್ಕಾರಿ ಶಾಲೆಗೆ ಯಾರು ಕಳಿಸೋದಿಲ್ಲ. ಈ ಪ್ರೈವೇಟ್ ಆದವರು, ಮುಖ್ಯಮಂತ್ರಿ ಆದವರು, ನಾವು ಎಲ್ಲ ಸರ್ಕಾರಿ ಶಾಲೆಯೇ ಬಂದವರು. ಕಾನ್ವೆಂಟ್ ಸ್ಕೂಲ್ನಾಗ ಅದು ಕಲ್ತಾರೋ ಏನಾರು ಫಾರಿನ್ ಕಡೆ ಹೋಗ್ತಾರೋ ಅಥವಾ ಏನು ಮಾಡ್ತಾರೆ, ಇಷ್ಟೇ ಆಗ್ಯದ. ಯಾವ ಅಂತ ದೊಡ್ಡ ವ್ಯಕ್ತಿ ಆಗುವಂತ ನಾವು ಅವರಲ್ಲಿ ನಾವು ನೋಡೇ ಇಲ್ಲ. ಹೀಗಾಗಿ ಸರ್ಕಾರಿ ಶಾಲೆಯ ಮಹತ್ವ ಬಹಳಷ್ಟು ಇದೆ ಸಮಾಜದಲ್ಲಿ. ಸರ್ಕಾರಿ ಶಾಲೆಯಿಂದ ಅನೇಕ ಉನ್ನತ ವ್ಯಕ್ತಿಗಳಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಶಿಕ್ಷಕರ ಮನಸ್ಥಿತಿ ಏನಿರ್ಬೇಕಂದ್ರೆ ನಾವು ಮಕ್ಕಳಿಗೆ ಎಷ್ಟು ಒಳ್ಳೆಯ ವಿದ್ಯಾಭ್ಯಾಸ ನೀಡ್ತೀವಿ
ಅಷ್ಟೇ ನಮ್ಮ ಪರಿಸರ ವಾತಾವರಣ ಸ್ವಚ್ಛವಾಗಿಡಬೇಕು, ಮಕ್ಕಳ ಸ್ವಚ್ಛವಾಗಿರ್ಬೇಕು, ಮಕ್ಕಳಲ್ಲಿ ಸ್ವಚ್ಛತೆ ಅವೇರ್ನೆಸ್ ನಾವು ಮೂಡಿಸ್ಬೇಕು. ಟಿಫಿನ್ ತಿನ್ನುವಾಗಲಿ, ಅವ್ರು ಯಾವುದೇ ರೀತಿ ಒಂದು ಕಾರ್ಯ ಮಾಡುವಾಗಲಿ ಯಾವ ರೀತಿ ನಾವು ಸ್ವಚ್ಛತೆ ಕಾಪಾಡಬೇಕು ಅನ್ನೋದು, ಸ್ವಚ್ಛತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಎಲ್ಲರೂ ನೀವು ನೋಡ್ರಿ, ಕ್ಲೀನ್ ಬಂದಾಗ ಎಷ್ಟು ಮನುಷ್ಯಾಗ ಆತ್ಮ ಸಂತೃಪ್ತಿ ಸಿಗ್ತದೆ. ನಮ್ಮ ಮನ್ಯಾಗ ಏನು ಗಲೀಜ್ ಬಿತ್ತಂದ್ರ ಮನೆಯಲ್ಲಿ ನಿಲ್ಲಾಕ ಇದು ಆಗುದಿಲ್ಲ. ಅದೇ ಸ್ವಚ್ಛ ಇತ್ತಂದ್ರೆ ಮನುಷ್ಯಾಗಲ್ಲಿ ನೀವು 10 ತಾಸು ಕೂತ್ರು ಬ್ಯಾಸರು ಬರೋದಿಲ್ಲ. ಆ ರೀತಿ ವಾತಾವರಣ ನೀವು ಇಲ್ಲಿ ನಿರ್ಮಾಣ ಮಾಡಿದ್ದೀರಿ. ನಾವು CEO ಅವ್ರ ಜೊತೆ ಆಗಿ, ಜಿಲ್ಲಾಧಿಕಾರಿ ಜೊತೆ ಆಗಲಿ ಮಾತಾಡಿ ಇದೊಂದು ಮಾದರಿ ಶಾಲೆ, ಇದಕ್ಕೆ ಮತ್ತಿಟ್ಟು ಪ್ರಚಾರ ಪ್ರಸಾರ ಆಗಬೇಕು. ಯಾಕಂದ್ರೆ ಇಟ್ಟು ಅಂದವಾಗಿ ನೀವು ಮೇಂಟೈನ್ ಮಾಡಿದ್ದೀರಿ. ಮೇಲಾಧಿಕಾರಿ ಜೊತೆ ನಾವು ಸಿಬ್ಬಂದಿ ಅವರು ಮಾತಾಡಿ ನಾವು ಇನ್ನೂ ಈ ಶಾಲೆಗೆ ಯಾವ ರೀತಿ ಸಹಾಯ ಸೌಲಭ್ಯಗಳು ಬೇಕಾಗ್ತಾವ ಅದಕ್ಕೆ ನಾವು ಯಾವಾಗಲೂ ಸಿದ್ಧರಿದ್ದೀವಿ. ನೋಟ್ಬುಕ್ ಆಗಲಿ, ಇದು ಆಗಲಿ, ಅಕಾಡೆಮಿಕ್ ಇದು ಇದ್ದಾಗ ನಾವು ಕೊಡ್ತೀವಿ. ನಾವು ಅಕ್ಟೋಬರ್ದಲ್ಲಿ ನಿಮಗೊಂದು ಸ್ಪೋರ್ಟ್ಸ್ ಕಿಟ್ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ತೊಂದರೆ ಹೇಳಿ ಅನುಭವಿಸುವಂಥ ವಾತಾವರಣವೂ ಸಹ ನಿರ್ಮಾಣ ಆಗಿದೆ. ಅಂಥ ಸಂದರ್ಭದಲ್ಲಿಯೂ ಈ 7 ನಂಬರ್ ಶಾಲೆ ಏನು ನೀವು ಬಿಜಾಪುರ ಜಿಲ್ಲೆಗೆ ಅಷ್ಟೇ ಅಲ್ಲ, ರಾಜ್ಯಕ್ಕೆ ಮಾದರಿಯಾಗುವಂಥ ಒಂದು ಕಟ್ಟಡ ಹೊಂದಿದ್ದೀರಿ. ಅದರ ಜೊತೆಗೆ ಬಹಳ ಉತ್ತಮವಾದಂಥ ಪರಿಸರ ಹೊಂದಿದ್ದೀರಿ. ನಿಮಗೆಲ್ಲರಿಗೆ ಹಾಗೂ ನಾವು ಮುಖ್ಯವಾಗಿ ನಮ್ಮ ಹಳ್ಳಿಮಟ್ಟಿಯವರಿಗೆ ಬಹಳ ಹಾರ್ದಿಕ ಅಭಿನಂದನೆಗಳನ್ನು ಅವರಿಗೆ ನಾವು ಸಲ್ಲಿಸ್ತೀವಿ. ಮತ್ತು ನಿಮ್ಮ ಶಿಕ್ಷಕರ ಪ್ರಶಸ್ತಿ ಆಗಲಿ, ಇದು ಆಗಲಿ, ರಾಜ್ಯ ಮಟ್ಟದಾಗಲಿ, ರಾಷ್ಟ್ರ ಮಟ್ಟದಾಗಲಿ ಏನೇ ಸಹಾಯ ಸಹಕಾರ ಬಂದಾಗ ನಮಗೆ ಹೇಳಿ, ನಾವೆಲ್ಲ ರೀತಿಯ ಅದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ. ನೀವು ಮಾಡಿದಂಥ ಕಾರ್ಯ ಇತರರಿಗೆ ಮಾದರಿ ಆಗಬೇಕು. ಬೇರೆ ಸ್ಕೂಲ್ದವರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೇಕು. ಅಂದಾಗ ಅದು ಇತರರು ನಮಗೂ ಅವರಿಗೆ ಇದು ಆಗ್ತದೆ, ಏನಪ್ಪ ಅವರ ಸ್ಕೂಲ್ ಈ ರೀತಿ ಮೇಂಟೈನ್ ಮಾಡ್ಯಾರ, ನಾವು ಈ ರೀತಿ ಇಲ್ಲ ಅಂತ. ನಾ CEO ಜೊತೆನೂ ಮಾತಾಡಿ ಈ ಬಗ್ಗೆ ಒಂದು ಉತ್ತಮವಾದಂಥ ವಾತಾವರಣ ನಮ್ಮ ಬಿಜಾಪುರದಲ್ಲಿ ಎಲ್ಲ ಶಾಲೆಗಳು ಅಡಾಪ್ಟ್ ಮಾಡಲಿ, ಇದು ಮಾದರಿ ಶಾಲೆ ಅಂತ ಜಿಲ್ಲೆಯಲ್ಲಿ ಒಂದು ಪ್ರಚಾರ ಪ್ರಸಾರ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನನಗೆ ಈ ಶಾಲೆಗೆ ಬರಮಾಡಿಕೊಂಡಂಥ ನಮ್ಮ ಮುಖ್ಯವಾಗಿ ದೀಪಕ್ ಶೆಟ್ಟಿ ಅವರು, ನಾ ಹೇಳಿದೆ ಬ್ಯಾಗ್ ನನ್ನ ಹತ್ರ ಕಡಿಮೆ ಅದಾವ್ರಿಗೆ ಬರಲಿ, ಮತ್ತೆ ಇಲ್ರಿ ಸರ್ ಏನು ಇರಲಿ ಹೋಗೇ ಬರೋಣ ಅಂತಂದ್ರು ಅವರು. ನಾನು ಅಟ್ಲೀಸ್ಟ್ ಒಂದು 50-100 ಪತ್ರ ಬೇಯಿಸಿ ಅಂದೇನ, ಇಲ್ಲ ಮತ್ತೊಂದು ಬಿಡಾಕತ್ತೀರಿ, ಇವತ್ತು ಹೋಗಿ ಬರೋದು ಮತ್ತು ಮುಂದೆ ಇದು ಮಾಡೋದು ಅಂತಂದ್ರು. ಹೀಗಾಗಿ ಮತ್ತೆ ನಾ ಅಕ್ಟೋಬರಲ್ಲಿ ಬರ್ತೀನಿ. ನನ್ನ ಪುಸ್ತಕ ನಿಮಗದೆಲ್ಲ ಸಾಕಷ್ಟು ನಿಮ್ಮ ಮಕ್ಕಳಿಗೆ ಆಗುವಂಥ ಕ್ರೀಡಾ ಸಾಮಗ್ರಿಗಳನ್ನು ನಾನು ನಿಮಗೆ ಅಕ್ಟೋಬರ್ದಲ್ಲಿ ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ತಮಗೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ಮತ್ತು ಅದರ ಜೊತೆಗೆ ನಮ್ಮ ಅಧ್ಯಕ್ಷರಿಗೂ ನನ್ನ ವಂದನೆಗಳು ಸಲ್ಲಿಸುತ್ತೇನೆ.